ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 3/10/2025 ಮುಂಜಾನೆಯ ತರಗತಿ ರಿವೈಸ್ ಕೋರ್ಸ್ 17/4/1968 ಓಂ ನಮಃ ಶಿವಾಯ। ಪ್ರೀತಿಯ ಮಕ್ಕಳೇ, ಇದರಲ್ಲಿ ಏನನ್ನೂ ಕೇಳುವ ಅವಶ್ಯಕತೆ ಇಲ್ಲ, ಆಶೀರ್ವಾದವನ್ನೂ ಸಹ ಕೇಳಬೇಡಿರಿ। ಬಾಬಾ ದಯೆ ಮಾಡಿರಿ, ಕೃಪೆ ಮಾಡಿರಿ ಎಂದು ಪತ್ರ ಬರೆಯುತ್ತಾರೆ। ಬಾಬಾ ಏನನ್ನೂ ಮಾಡುವುದಿಲ್ಲ, ಬಾಬಾ ಬಂದಿರುವುದೇ ದಾರಿ ತೋರಿಸಲು। ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೋ ಅಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಬೇಡುವ ಅವಶ್ಯಕತೆಯೇ ಇಲ್ಲ। ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಬಾ ತಿಳಿಸುತ್ತಾರೆ, ಆತ್ಮಿಕ ಬಾಬಾನನ್ನು ದಾತಾ ಎಂದು ಕರೆಯಲಾಗುತ್ತದೆ। ಅವರು ತಾವಾಗಿಯೇ ಎಲ್ಲವನ್ನೂ ಮಕ್ಕಳಿಗೆ ಕೊಡುತ್ತಾರೆ। ಬಾಬಾ ಬಂದಿರುವುದೇ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು। ಹೇಗೆ ಆಗಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸುತ್ತಾರೆ, ಮಾರ್ಗದರ್ಶನ ಕೊಡುತ್ತಾರೆ। ದಾತಾ ಆಗಿರುವುದರಿಂದ ತಾವಾಗಿಯೇ ಎಲ್ಲವನ್ನೂ ಕೊಡುತ್ತಾರೆ। ಬೇಡುವುದಕ್ಕಿಂತ ಸಾಯುವುದೇ ಉತ್ತಮ, ಯಾವುದೇ ವಸ್ತುವನ್ನು ಕೇಳಬಾರದು। ಶಕ್ತಿ, ಕೃಪೆ, ಆಶೀರ್ವಾದವನ್ನು ಕೆಲವು ಮಕ್ಕಳು ಕೇಳುತ್ತಾರೆ। ಭಕ್ತಿ ಮಾರ್ಗದಲ್ಲಿ ಬೇಡಿ ಬೇಡಿ ತಲೆ ಬಡಿದುಕೊಳ್ಳುತ್ತಾ ಸಂಪೂರ್ಣ ಏಣಿಯನ್ನು ಇಳಿದು ಬಂದಿದ್ದೀರಿ। ಈಗ ಬೇಡುವ ಅವಶ್ಯಕತೆ ಇಲ್ಲ, ಬಾಬನ ಸಲಹೆಯಂತೆ ನಡೆಯಿರಿ। ಮೊದಲನೆಯದಾಗಿ ಕಳೆದದ್ದನ್ನು ಎಂದಿಗೂ ಚಿಂತಿಸಬೇಡಿರಿ। ಡ್ರಾಮಾದಲ್ಲಿ ಏನು ಆಯಿತೋ ಅದು ಕಳೆದು ಹೋಯಿತು, ಅದರ ಬಗ್ಗೆ ವಿಚಾರ ಮಾಡಬೇಡಿರಿ, ಪುನರಾವರ್ತನೆ ಮಾಡಬೇಡಿರಿ। ಬಾಬಾ ಕೇವಲ 2 ಶಬ್ದಗಳನ್ನೇ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ। ಬಾಬಾ ಸಲಹೆ ಅಥವಾ ಶ್ರೀಮತವನ್ನು ಕೊಡುತ್ತಾರೆ, ಅದರಂತೆ ನಡೆಯುವುದು ಮಕ್ಕಳ ಕೆಲಸ। ಇದು ಅತಿ ಶ್ರೇಷ್ಠ ಸಲಹೆ। ಯಾರು ಎಷ್ಟು ಪ್ರಶ್ನೆಗಳನ್ನು ಮಾಡಿದರೂ ಬಾಬಾ ಕೇವಲ 2 ಶಬ್ದಗಳಲ್ಲಿಯೇ ತಿಳಿಸುತ್ತಾರೆ, ನಾನು ಪತಿತ ಪಾವನ ಆಗಿದ್ದೇನೆ, ನೀವು ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ಪಾಪಗಳು ಭಸ್ಮ ಆಗುತ್ತದೆ। ಬಾಬನನ್ನು ನೆನಪು ಮಾಡಬೇಕು। ನೆನಪಿಗಾಗಿ ಯಾವುದೇ ಸಲಹೆಯನ್ನು ಕೊಡಲಾಗುತ್ತದೆಯೇನು? ಬಾಬನನ್ನು ನೆನಪು ಮಾಡಬೇಕು, ಕಿರುಚಾಡಿ ಹೇಳುವುದಲ್ಲ, ಆಂತರ್ಯದಿಂದ ಕೇವಲ ಬೇಹದ್ದಿನ ಬಾಬನನ್ನು ನೆನಪು ಮಾಡಬೇಕು। 2ನೇ ಸಲಹೆ ಏನು ಕೊಡುತ್ತಾರೆ? 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿರಿ, ದೈವಿ ಗುಣಗಳನ್ನು ಧಾರಣೆ ಮಾಡಿರಿ, ಏಕೆಂದರೆ ನೀವು ದೇವತೆಗಳು ಆಗಬೇಕು। ದೇವತೆಗಳ ಮಹಿಮೆಯನ್ನು ನೀವು ಅರ್ಧಕಲ್ಪ ಮಾಡಿದ್ದೀರಿ। ಯಾರೂ ಮಕ್ಕಳನ್ನು ಕರೆದುಕೊಂಡು ಬರಬಾರದು ಎಂದು ಈಗ ಎಲ್ಲ ಸೇವಾ ಕೇಂದ್ರದವರಿಗೆ ಈ ಆದೇಶ ಕೊಡಲಾಗುತ್ತದೆ। ಅವರ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಿ ಬರಬೇಕು। ಬಾಬನಿಂದ ಯಾರು ಆಸ್ತಿ ಪಡೆದುಕೊಳ್ಳಬೇಕಿದೆಯೋ ಅವರು ತಾವಾಗಿಯೇ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ। ಇದು ಆತ್ಮಿಕ ಬಾಬನ ಯೂನಿವರ್ಸಿಟಿಯಾಗಿದೆ, ಇಲ್ಲಿ ಸಣ್ಣ ಮಕ್ಕಳ ಅವಶ್ಯಕತೆ ಇಲ್ಲ। ಬ್ರಾಹ್ಮಣಿಯರ ಕೆಲಸವೇನೆಂದರೆ ಸೇವೆಗೆ ಯೋಗ್ಯರಾದಾಗ ಅವರನ್ನು ರಿಫ್ರೆಶ್ ಮಾಡಿಕೊಳ್ಳಲು ಕರೆದುಕೊಂಡು ಬರಬೇಕು, ಯಾರೇ ದೊಡ್ಡವರೇ ಆಗಿರಲಿ ಅಥವಾ ಚಿಕ್ಕವರೇ ಆಗಿರಲಿ। ಇದು ಆತ್ಮಿಕ ಯೂನಿವರ್ಸಿಟಿಯಾಗಿದೆ, ಇಲ್ಲಿ ಮಕ್ಕಳನ್ನು ಕರೆದುಕೊಂಡು ಬರುತ್ತಾರೆ। ಇದು ಯೂನಿವರ್ಸಿಟಿ ಎಂದು ತಿಳಿದುಕೊಳ್ಳುವುದಿಲ್ಲ, ಬಾಬಾ, ಮಮ್ಮ, ಸಹೋದರ ಸಹೋದರಿ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ। ಇಲ್ಲಿ ಮುಖ್ಯ ವಿಷಯವೇನೆಂದರೆ ಇದು ಯೂನಿವರ್ಸಿಟಿ, ಇಲ್ಲಿ ಓದುವವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವವರಾಗಿರಬೇಕು। ಮಕ್ಕಳು ಡಿಸ್ಟರ್ಬ್ ಮಾಡುತ್ತಾರೆ, ಏಕೆಂದರೆ ಬಾಬನ ನೆನಪಿನಲ್ಲಿ ಇರುವುದಿಲ್ಲ, ಆಗ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇರುತ್ತದೆ, ಆಗ ನಷ್ಟವಾಗುತ್ತದೆ। ಇಲ್ಲಿ ಅಂತಹ ಮಕ್ಕಳನ್ನು ಕರೆದುಕೊಂಡು ಬರುವವರು ಸಹ ನೆನಪಿನಲ್ಲಿ ಇರಲು ಆಗುವುದಿಲ್ಲ। ಮೊದಲೇ ಆ ಮಕ್ಕಳ ವಿಘ್ನಗಳು ಬಹಳ ಇರುತ್ತವೆ, ಮತ್ತೆ ಇನ್ನೂ ಹೆಚ್ಚಾಗುತ್ತವೆ, ಇದರಲ್ಲಿ ಮಕ್ಕಳಿಗೆ ನಷ್ಟವಾಗುತ್ತದೆ। ಕೆಲವರಿಗಂತೂ ಇದು ಪರಮಾತ್ಮನ ಯೂನಿವರ್ಸಿಟಿ ಎಂದು ತಿಳಿದುಕೊಂಡಿಲ್ಲ, ಇಲ್ಲಿ ಮನುಷ್ಯರಿಂದ ದೇವತೆಗಳು ಆಗಬೇಕು। ಬಾಬಾ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಮಕ್ಕಳೊಂದಿಗೆ ಇರಿ,
ಕೇವಲ ಒಂದು ವಾರವೇನು, 3-4 ದಿನ ಸಹ ಸಾಕು. ಜ್ಞಾನವು ಬಹಳ ಸಹಜ ಇದೆ. ಬಾಬನನ್ನು ಗುರುತಿಸಬೇಕು. ಬೇಹದ್ದಿನ ಬಾಬನನ್ನು ಪರಿಚಯ ಮಾಡಿಕೊಳ್ಳುವುದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಯಾವ ಆಸ್ತಿ? ಬೇಹದ್ದಿನ ಮಾಲೀಕತನದ ಆಸ್ತಿ. ಪ್ರದರ್ಶನ ಅಥವಾ ಮ್ಯೂಸಿಯಂಗಳಲ್ಲಿ ಸೇವೆ ಆಗುವುದಿಲ್ಲವೆಂದು ತಿಳಿದುಕೊಳ್ಳಬೇಡಿರಿ. ಸಾಕಷ್ಟು ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳುತ್ತಾರೆ. ಬ್ರಾಹ್ಮಣ ಕುಲ, ಸೂರ್ಯವಂಶಿ ಮತ್ತು ಚಂದ್ರವಂಶಿ 3 ಇಲ್ಲಿ ಸ್ಥಾಪನೆಯಾಗುತ್ತದೆ. ಹಾಗಾಗಿ ಇದು ಬಹಳ ದೊಡ್ಡ ಯೂನಿವರ್ಸಿಟಿಯಾಗಿದೆ. ಬೇಹದ್ದಿನ ತಂದೆ ಓದಿಸುತ್ತಾರೆ. ಸಂಪೂರ್ಣವಾಗಿ ಬುದ್ಧಿ ತೆರೆದುಕೊಳ್ಳಬೇಕು. ಆದರೆ ಬಾಬಾ ಸಾಧಾರಣ ತನುವಿನಲ್ಲಿ ಇದ್ದಾರೆ. ಶಿಕ್ಷಣವೂ ಸಹ ಸಾಧಾರಣವಾಗಿದೆ. ಯಾವುದೇ ಟೇಬಲ್, ಕುರ್ಚಿ, ಕೋಚ್ ಯಾವುದೂ ಇಲ್ಲ. ಆದ್ದರಿಂದ ಮನುಷ್ಯರಿಗೆ ಸರಿ ಎನಿಸುವುದಿಲ್ಲ. ಪರಮಾತ್ಮನ ಯೂನಿವರ್ಸಿಟಿ ಇದು ಆಗಿದೆ. ಹಾಗಾಗಿ ಇದು ಹೀಗೆ ಇರುತ್ತದೆ. ಬಾಬಾ ಹೇಳುತ್ತಾರೆ, ನಾನು ಬಡವರ ಬಂಧು, ಬಡವರಿಗೆ ಓದಿಸುತ್ತೇನೆ. ಶ್ರೀಮಂತರಿಗೆ ಓದುವ ಶಕ್ತಿ ಇಲ್ಲ. ಅವರ ಬುದ್ಧಿಯಲ್ಲಿ ಅರಮನೆಗಳು, ಬಂಗಲೆಗಳು ಇರುತ್ತವೆ. ಬಡವರೇ ಅಲ್ಲಿ ಶ್ರೀಮಂತರಾಗುತ್ತಾರೆ. ಶ್ರೀಮಂತರು ಬಡವರಾಗುತ್ತಾರೆ. ಇದು ನಿಯಮ. ದಾನವನ್ನು ಎಂದಾದರೂ ಶ್ರೀಮಂತರಿಗೆ ಕೊಡುತ್ತಾರೆಯೇನು? ಇದು ಅವಿನಾಶಿ ಜ್ಞಾನರತ್ನಗಳ ದಾನವಾಗಿದೆ. ಶ್ರೀಮಂತರು ದಾನವನ್ನು ತೆಗೆದುಕೊಳ್ಳುವುದಿಲ್ಲ. ಅವರ ಬುದ್ಧಿಯಲ್ಲಿ ಜ್ಞಾನ ಕೂರುವುದಿಲ್ಲ. ಅವರು ತಮ್ಮ ಹದ್ದಿನ ರಚನೆ, ಸಂಪತ್ತು, ಧನ, ಅಧಿಕಾರ ಇತ್ಯಾದಿಗಳಲ್ಲಿಯೇ ಸಿಕ್ಕಿಕೊಂಡಿರುತ್ತಾರೆ. ಅವರಿಗೆ ಇಲ್ಲಿಯೇ ಸ್ವರ್ಗ ಇದೆ, ನಮಗೆ ಇನ್ನೊಂದು ಸ್ವರ್ಗದ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ಯಾರಾದರೂ ದೊಡ್ಡ ವ್ಯಕ್ತಿ ಮರಣ ಹೊಂದಿದರೆ ಆಗ ಅವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ. ಹೀಗೆಯೇ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಎಂದರೆ ಈಗ ನೀವು ನರಕದಲ್ಲಿಯೇ ಇದ್ದೀರಲ್ಲವೇ? ಆದರೆ ಅವರು ಸ್ವರ್ಗ ಏನು ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟು ಕಲ್ಲು ಬುದ್ಧಿ ಆಗಿದೆ. ಏನೂ ತಿಳಿದಿಲ್ಲ. ನಿಮ್ಮ ಈ ಯೂನಿವರ್ಸಿಟಿ ಎಷ್ಟು ದೊಡ್ಡದಾಗಿದೆ. ಬಾಬಾ ಹೇಳುತ್ತಾರೆ, ಯಾರನ್ನು ಯಾರೂ ತಿಳಿದಿಲ್ಲವೋ, ಸಂಪೂರ್ಣವಾಗಿ ಸಾಧಾರಣರಿದ್ದಾರೋ ಅವರಿಗೇನೆ ಬಂದು ಬಾಬಾ ಓದಿಸುತ್ತಾರೆ. ಬಾಬಾ ಯಾವಾಗ ಬರುತ್ತಾರೋ ಆಗಲೇ ಬಾಬಾ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ. ಸನ್ಯಾಸಿ ಉದಾಸಿಗಳಿಗೂ ಸಹ ಬುದ್ಧಿಯ ಬೀಗ ಬಿದ್ದಿದೆ. ನಿಮ್ಮ ಬುದ್ಧಿಯ ಬೀಗ ಹೇಗೆ ತೆರೆಯುತ್ತದೆ ಎಂದು ಬಾಬಾ ಸ್ವಯಂ ಬಂದು ಡೈರೆಕ್ಷನ್ ಕೊಡುತ್ತಾರೆ. ಬಾಬನಿಂದ ಏನನ್ನೂ ಬೇಡಬಾರದು. ಇದರಲ್ಲಿ ನಿಶ್ಚಯ ಬೇಕು. ಯಾರನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾ ಇದ್ದೀರೋ ಅವರು ಎಷ್ಟು ಪ್ರೀತಿಯ ಬಾಬಾ ಆಗಿದ್ದಾರೆ. ಯಾರನ್ನು ನೆನಪು ಮಾಡುತ್ತೀರೋ ಅವರು ಅವಶ್ಯವಾಗಿ ಮತ್ತೆ ಯಾವಾಗಲಾದರೂ ಬರುತ್ತಾರೆ ಅಲ್ಲವೇ? ನೆನಪು ಮಾಡುವುದೇ ಮತ್ತೆ ಪುನರಾವರ್ತನೆಯಾಗುವುದಕ್ಕೆ. ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ಬಾಬಾ ಬಂದಿದ್ದಾರೆ, ಏನು ಹೇಳುತ್ತಾರೆ ಎಂದು ಮಕ್ಕಳು ಮತ್ತೆ ಹೊರಗಿನವರಿಗೆ ತಿಳಿಸಬೇಕು. ಮಕ್ಕಳೇ, ನೀವೆಲ್ಲ ಪತಿತರು ಎಂದು ತಂದೆ ಹೇಳುತ್ತಾರೆ. ನಾನೇ ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತೇನೆ. ನೀವೆಲ್ಲ ಆತ್ಮಗಳು ಪತಿತರಾಗಿದ್ದೀರಿ. ಈಗ ಕೇವಲ ಪತಿತ ಪಾವನ ಆದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಸುಪ್ರೀಂ ಆತ್ಮನಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇದರಲ್ಲಿ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ. ನೀವು ಭಕ್ತಿ ಮಾರ್ಗದಲ್ಲಿ ಅರ್ಧ ಕಲ್ಪ ಬೇಡುತ್ತಾ ಬಂದಿದ್ದೀರಿ, ಆದರೆ ಏನೂ ಸಿಗಲಿಲ್ಲ. ಈಗ ಬೇಡುವುದನ್ನು ನಿಲ್ಲಿಸಿರಿ. ನಾನಾಗಿಯೇ ನಿಮಗೆ ಕೊಡುತ್ತೇನೆ. ತಂದೆಗೆ ಮಕ್ಕಳಾದ ಮೇಲೆ ಆಸ್ತಿಯೂ ಸಿಗುತ್ತದೆ. ಹಾಗಾಗಿ ಯುವ ಮಕ್ಕಳು ಆ ಆಸ್ತಿಯ ಬಗ್ಗೆ ತಕ್ಷಣವೇ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆಯ ಆಸ್ತಿಯೇ ಸ್ವರ್ಗದ ಮಾಲೀಕತನ 21 ಪೀಳಿಗೆಗಾಗಿ ಸಿಗುತ್ತದೆ. ನರಕವಾಸಿಗಳಾದಾಗ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯಾದಿಗಳನ್ನು ಮಾಡುವುದರಿಂದ ಅಲ್ಪಕಾಲದ ಸುಖ ಸಿಗುತ್ತದೆ ಎಂದು ನಿಮಗೆ ಗೊತ್ತಿದೆ.
ಇದನ್ನು ಕಾಗೆಯ ಬಂಗಾರದ ಸಮಾನವಾದ ಸುಖ ಎನ್ನುತ್ತಾರೆ. ಸನ್ಯಾಸಿಗಳಿಗೆ ನೀವು ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳಿರಿ ಎಂದು ಹೇಳಿದರೆ ಅವರು ಎಂದಿಗೂ ಒಪ್ಪುವುದಿಲ್ಲ. ಸುಖ ಅಂದರೆ ಕಾಗೆ ಬಂಗಾರದ ಸಮಾನವಾಗಿದೆ ಎಂದು ಹೇಳುತ್ತಾರೆ. ಎಲ್ಲರೂ ನರಕದಲ್ಲಿ ಮುಳುಗುತ್ತಾರೆ. ಇತ್ತೀಚೆಗೆ ಗೃಹಸ್ಥಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಬಹಳ ಯುಕ್ತಿಗಳನ್ನು ಹುಡುಕುತ್ತಾರೆ. ಈಗ ಬಾಬಾ ಹೇಳುತ್ತಾರೆ, ಈ ಸಂಕೋಲೆಗಳಿಂದ ಹೊರಬನ್ನಿರಿ. ನೀವು ಈ ನಿವೃತ್ತಿ ಮಾರ್ಗದವರ ಅನುಯಾಯಿಗಳು ಯಾಕೆ ಆಗುವಿರಿ? ಆದರೆ ಅವರಿಗೆ ಇದು ತಿಳಿದಿದೆ, ನೀವು ಅವಶ್ಯವಾಗಿ ಅನುಯಾಯಿ ಆಗುತ್ತೀರಿ. ಅನುಯಾಯಿಗಳು ಯಾರೂ ಆಗುವುದಿಲ್ಲ. ಎಲ್ಲವೂ ಸುಳ್ಳೇ ಸುಳ್ಳು. ಹಣ ಸಂಪಾದಿಸಲು ಎಷ್ಟು ಯುಕ್ತಿಯನ್ನು ರಚಿಸುತ್ತಾರೆ. ಮನುಷ್ಯರು ಧರ್ಮಾರ್ಥಕ್ಕಾಗಿ ಹಣವನ್ನು ತೆಗೆಯುತ್ತಾರೆ. ಹೆಚ್ಚಾಗಿ ವ್ಯಾಪಾರಿಗಳು ತೆಗೆಯುತ್ತಾರೆ. ಯಾರು ವ್ಯಾಪಾರಿಗಳಿರುವರೋ ಅವರು ನಾವು ಬಾಬನೊಂದಿಗೆ ವ್ಯಾಪಾರ ಮಾಡಲು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಮಕ್ಕಳು ಬಾಬನೊಂದಿಗೆ ವ್ಯಾಪಾರ ಮಾಡುತ್ತಾರೆ. ಲೌಕಿಕ ತಂದೆಯ ಆಸ್ತಿ ತೆಗೆದುಕೊಂಡು ಮತ್ತೆ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡಿಸುತ್ತಾರೆ. ದಾನ ಪುಣ್ಯಾದಿಗಳನ್ನು ಮಾಡುತ್ತಾರೆ. ಮಂದಿರಾದಿಗಳನ್ನು ಕಟ್ಟಿಸುತ್ತಾರೆ. ಹಾಗಾಗಿ ಅದರ ಮೇಲೆ ಬಾಬನ ಹೆಸರೇ ಇಡುತ್ತಾರೆ. ಏಕೆಂದರೆ ಯಾರಿಂದ ಆಸ್ತಿ ದೊರಕಿತೋ ಅವರಿಗಾಗಿ ಖಂಡಿತ ಮಾಡಬೇಕಲ್ಲವೇ? ಅದು ಸಹ ವ್ಯಾಪಾರವಾಯಿತು ಅಲ್ಲವೇ? ಆದರೆ ಅದು ಶಾರೀರಿಕ ಮಾತು. ಈಗ ಬಾಬಾ ಹೇಳುತ್ತಾರೆ, ಆಗಿ ಹೋಗಿದ್ದನ್ನು ಚಿಂತಿಸಬೇಡಿರಿ. ಸರಿ ತಪ್ಪು ಯಾವುದೇ ವಿಷಯವನ್ನು ಕೇಳಬೇಡಿರಿ. ಯಾರಾದರೂ ಸರಿ ತಪ್ಪು ಪ್ರಶ್ನೆಗಳನ್ನು ಕೇಳಿದರೆ ಈ ವಿಷಯಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಎಂದು ಹೇಳಿರಿ. ನೀವು ಮೊದಲು ಬಾಬನನ್ನು ನೆನಪು ಮಾಡಿರಿ. ಭಾರತದ ಪ್ರಾಚೀನ ರಾಜಯೋಗ ಹೆಸರುವಾಸಿಯಾಗಿದೆ. ಎಷ್ಟು ನೆನಪು ಮಾಡುವಿರೋ, ದೈವಿ ಗುಣಗಳನ್ನು ಧಾರಣೆ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದು ಯೂನಿವರ್ಸಿಟಿ. ಗುರಿ ಮತ್ತು ಉದ್ದೇಶ ಇಲ್ಲಿ ಸ್ಪಷ್ಟವಾಗಿದೆ. ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾರಿಗೂ ಯಾವುದೇ ಪ್ರಕಾರದ ದುಃಖ ಕೊಡಬಾರದು. ದುಃಖಹರ್ತ ಸುಖಕರ್ತ ಬಾಬನ ಮಕ್ಕಳು ಆಗಿದ್ದೇವೆ ಅಲ್ಲವೇ? ಅದು ಸೇವೆಯಿಂದಲೇ ಗೊತ್ತಾಗುತ್ತದೆ. ಬಹಳ ಹೊಸ ಮಕ್ಕಳು ಬರುತ್ತಾರೆ. 20-25 ವರ್ಷದವರಿಗಿಂತಲೂ 10-15 ದಿನದಿಂದ ಬರುವವರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ನೀವು ಮಕ್ಕಳು ಮತ್ತೆ ನಿಮ್ಮಂತೆಯೇ ಇತರರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಎಲ್ಲಿಯ ತನಕ ಬ್ರಾಹ್ಮಣರು ಆಗುವುದಿಲ್ಲ, ದೇವತೆಗಳು ಹೇಗೆ ಆಗುವಿರಿ? ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತೂ ಬ್ರಹ್ಮ ಆಗಿದ್ದಾರಲ್ಲವೇ? ಯಾರು ಇದ್ದು ಹೋಗುತ್ತಾರೋ ಅವರ ಗಾಯನ ನಂತರ ಮಾಡುತ್ತಾರೆ. ಮತ್ತೆ ಅವರು ಅವಶ್ಯವಾಗಿ ಬರುತ್ತಾರೆ. ಯಾವೆಲ್ಲ ಹಬ್ಬಗಳು ಗಾಯನ ಇದೆಯೋ ಅವೆಲ್ಲ ಆಗಿ ಹೋಗಿವೆ, ಮತ್ತೆ ಆಗುತ್ತವೆ. ಈ ಸಮಯದಲ್ಲಿ ಎಲ್ಲ ಹಬ್ಬ ಇತ್ಯಾದಿಗಳು ಆಗುತ್ತಿದೆ. ರಕ್ಷಾಬಂಧನ ಇತ್ಯಾದಿಗಳ ರಹಸ್ಯವನ್ನು ಬಾಬಾ ತಿಳಿಸುತ್ತಾರೆ. ಬಾಬಾ ದಾರಿ ತೋರಿಸು ಬಾ ಎಂದು ಪಾವನ ತಂದೆಯನ್ನು ಕರೆದಿದ್ದೀರಿ. ಹಾಗಾಗಿ ಕಲ್ಪದಲ್ಲಿ ಯಾರು ಬಾಬನಿಂದ ಯಾವ ಆಸ್ತಿಯನ್ನು ಪಡೆದುಕೊಂಡಿದ್ದಾರೋ ಅದೇ ಮತ್ತೆ ನಿಖರವಾಗಿ ನಡೆಯುತ್ತಾ ಇರುತ್ತದೆ. ನೀವು ಸಹ ಸಾಕ್ಷಿಯಾಗಿದ್ದು ನೋಡುತ್ತಿರಬೇಕು. ಬಾಪ್ ದಾದಾ ಸಹ ಸಾಕ್ಷಿಯಾಗಿದ್ದು ನೋಡುತ್ತಾರೆ. ಇವರು ಎಲ್ಲಿಯವರೆಗೂ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು? ಇವರ ನಡತೆ ಹೇಗಿದೆ? ಟೀಚರ್ಗೆ ಗೊತ್ತಾಗುತ್ತದೆ ಅಲ್ಲವೇ? ಎಷ್ಟು ಜನರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಂಡಿದ್ದೀರಿ? ಎಷ್ಟು ಸಮಯ ನೆನಪಿನಲ್ಲಿ ಇರುತ್ತಾರೆ? ಎಲ್ಲವೂ ಗೊತ್ತಾಗುತ್ತದೆ. ಇದು ಬಹಳ ದೊಡ್ಡ ಬೇಹದ್ದಿನ ಯೂನಿವರ್ಸಿಟಿಯಾಗಿದೆ. ಮೊದಲು ಇದು ಬುದ್ಧಿಯಲ್ಲಿ ಇರಬೇಕು. ಇದು ಭಗವಂತನ ಯೂನಿವರ್ಸಿಟಿಯಾಗಿದೆ. ಭಗವಂತನ ವಿಶ್ವ ಯೂನಿವರ್ಸಿಟಿ ಅಲ್ಲ, ಭಗವಂತನ ಯೂನಿವರ್ಸಿಟಿಯಾಗಿದೆ. ಯೂನಿವರ್ಸಿಟಿ ಇರುವುದೇ ಜ್ಞಾನಕ್ಕಾಗಿ. ಅದು ಮನುಷ್ಯರಿಗಾಗಿ
ಹದ್ದಿನ ಯೂನಿವರ್ಸಿಟಿ. ಇದು ಬೇಹದ್ದಿನ ಯೂನಿವರ್ಸಿಟಿ ಆಗಿದೆ. ದುರ್ಗತಿಯಿಂದ ಸದ್ಗತಿಗೆ ಕರೆದುಕೊಂಡು ಹೋಗುವವರು, ನರಕವನ್ನು ಸ್ವರ್ಗ ಮಾಡುವವರು ಬೇಹದ್ದಿನ ತಂದೆ. ಇವರ ದೃಷ್ಟಿ ಎಲ್ಲ ಆತ್ಮಗಳ ಕಡೆಗೂ ಇರುತ್ತದೆ. ಎಲ್ಲರ ಕಲ್ಯಾಣ ಮಾಡಬೇಕು, ಎಲ್ಲರೂ ಹೋಗಬೇಕು. ಕೇವಲ ನಿಮ್ಮನ್ನಷ್ಟೇ ಅಲ್ಲ, ಆದರೆ ಇಡೀ ವಿಶ್ವದ ಆತ್ಮಗಳನ್ನು ನೆನಪು ಮಾಡುತ್ತಾರೆ. ಅದರಲ್ಲಿಯೂ ಸಹ ಮಕ್ಕಳಿಗೆ ಓದಿಸುತ್ತಾರೆ. ಇದನ್ನೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಹೇಗೆ ನಂಬರ್ ವಾರ್ ಬಂದಿದ್ದಾರೋ ಹಾಗೆಯೇ ಮತ್ತೆ ಹೋಗುತ್ತಾರೆ. ಎಲ್ಲ ಆತ್ಮಗಳು ನಂಬರ್ ವಾರ್ ಆಗಿಯೇ ಬರುತ್ತವೆ, ಹೋಗುವುದು ಸಹ ನಂಬರ್ ವಾರ್ ಆಗಿಯೇ. ನೀವು ಸಹ ಹೇಗೆ ನಂಬರ್ ವಾರ್ ಆಗಿ ಹೋಗುತ್ತೀರಿ ಅದನ್ನು ತಿಳಿಸುತ್ತಾರೆ. ಎಲ್ಲರೂ ಅವಶ್ಯವಾಗಿ ಹೋಗಲೇಬೇಕು. ಹೇಗೆ ಹೋಗುತ್ತಾರೆ, ಏನು ಮಾಡುತ್ತಾರೆ, ಇದರಲ್ಲಿ ನಾವೇಕೆ ತಲೆಬಿಸಿ ಮಾಡಿಕೊಳ್ಳಬೇಕು? ಕಲ್ಪದ ಮೊದಲು ಹೇಗೆ ಆಗಿತ್ತು ಹಾಗೆಯೇ ಮತ್ತೆ ಆಗುತ್ತದೆ. ಇಡೀ ಸೃಷ್ಟಿಯ ಉದ್ಧಾರ ಆಗುತ್ತದೆ ಅಲ್ಲವೇ? ಹಳೆಯ ಜಗತ್ತಿನಿಂದ ಹೊಸ ಜಗತ್ತು ನಿರ್ಮಾಣವಾಗುತ್ತದೆ. ಇದನ್ನೂ ಸಹ ನಿಮಗೆ ತಿಳಿಸಲಾಗುತ್ತದೆ. ನೀವು ಮತ್ತೆ ಹೇಗೆ ಹೊಸ ಜಗತ್ತಿಗೆ ನಂಬರ್ ವಾರ್ ಆಗಿ ಬರುತ್ತೀರಿ? ಯಾರು ಹೊಸ ಜಗತ್ತಿಗೆ ಬರುವವರಿದ್ದಾರೋ ಅವರಿಗೆ ತಿಳಿಸಲಾಗುತ್ತದೆ. ಬಾಬನ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಿಮ್ಮ ಧರ್ಮವನ್ನು ಮತ್ತು ಎಲ್ಲ ಧರ್ಮಗಳ ಇಡೀ ವೃಕ್ಷವನ್ನು, ವಿಶ್ವದ ಬಗ್ಗೆ ನೀವು ತಿಳಿದುಕೊಳ್ಳುತ್ತೀರಿ. ಬಾಬಾ ಜ್ಞಾನಪೂರ್ಣರಾಗಿದ್ದಾರೆ, ನಿಮಗೂ ಸಹ ತಿಳಿಸುತ್ತಾರೆ. ಇದರಲ್ಲಿ ಏನನ್ನೂ ಬೇಡುವ ಅವಶ್ಯಕತೆ ಇಲ್ಲ. ಆಶೀರ್ವಾದವನ್ನು ಕೇಳಬಾರದು. ಬಾಬಾ ದಯೆ ಮಾಡಿರಿ, ಕೃಪೆ ಮಾಡಿರಿ ಎಂದು ಪತ್ರ ಬರೆಯುತ್ತಾರೆ. ಬಾಬಾ ಏನನ್ನೂ ಮಾಡುವುದಿಲ್ಲ. ಬಾಬಾ ಬಂದಿರುವುದೇ ದಾರಿ ತೋರಿಸಲು. ಇಂತಹ ಚೀಚಿ ಜಗತ್ತಿನಿಂದ ಮನಸ್ಸು ಹೊರಬರಬೇಕು. ಆದರೆ ಕಲ್ಲಿನ ಬುದ್ಧಿಯವರೊಂದಿಗೆ ಎಷ್ಟು ತಲೆ ಬಡಿದುಕೊಳ್ಳಬೇಕಾಗುತ್ತದೆ. ಎಷ್ಟು ಪತಿತರಾಗಿದ್ದಾರೆ. ಎಲ್ಲರನ್ನೂ ಪಾವನರನ್ನಾಗಿ ಮಾಡುವ ನನ್ನ ಪಾತ್ರವು ಡ್ರಾಮಾದಲ್ಲಿ ಇದೆ. ಹಾಗೆಯೇ ಪಾತ್ರ ಮಾಡುತ್ತೇನೆ. ಹೇಗೆ ಕಲ್ಪ ಮಾಡಿದ್ದೇನೆ. ಏನು ಆಗಿ ಹೋಯಿತೋ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು, ಅದರ ಬಗ್ಗೆ ಯಾವುದೇ ವಿಷಯದ ಚಿಂತನೆ ಮಾಡಬಾರದು. ನಾವು ಮುಂದೆ ಸಾಗುತ್ತಾ ಇರಬೇಕು. ಇದು ಬೇಹದ್ದಿನ ಡ್ರಾಮಾ ಅಲ್ಲವೇ? ಸಂಪೂರ್ಣ ಚಕ್ರ ಪೂರ್ಣವಾಗಿ ಮತ್ತೆ ಹೊಸದಾಗಿ ಪ್ರಾರಂಭವಾಗುತ್ತದೆ. ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೋ ಅಂತಹ ಪದವಿಯನ್ನು ಪಡೆಯುತ್ತಾರೆ. ಬೇಡುವ ಅವಶ್ಯಕತೆಯೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಅಪಾರವಾಗಿ ಬೇಡಿದ್ದೀರಿ. ನಿಮಗೆ ಅಲ್ಪಕಾಲದ ಸುಖ ಸಿಗುತ್ತದೆ. ಏಣಿಯನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದೀರಿ. ಎಲ್ಲ ಹಣವನ್ನು ಖರ್ಚು ಮಾಡಿದ್ದೀರಿ. ಇದೂ ಸಹ ಡ್ರಾಮಾದಲ್ಲಿಯೇ ಮಾಡಲ್ಪಟ್ಟಿದೆ. ಅರ್ಧ ಕಲ್ಪ ಭಕ್ತಿ ಮಾಡುತ್ತಾ, ಶಾಸ್ತ್ರಗಳನ್ನು ರಚಿಸುತ್ತಾ ಎಷ್ಟು ಖರ್ಚು ಆಗುತ್ತದೆ ಎಂದು ತಂದೆ ಕೇವಲ ತಿಳಿಸುತ್ತಾರೆ. ಈಗ ನೀವು ಏನನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಬಾಬಾ ದಾತ ಆಗಿದ್ದಾರೆ ಅಲ್ಲವೇ? ದಾತನಿಗೆ ಅವಶ್ಯಕತೆ ಇರುವುದಿಲ್ಲ. ತಂದೆ ಬಂದಿರುವುದೇ ಕೊಡುವುದಕ್ಕಾಗಿ. ನಾವು ಶಿವಬಾಬನಿಗೆ ಕೊಟ್ಟಿದ್ದೇವೆ ಎಂದು ತಿಳಿದುಕೊಳ್ಳಬಾರದು. ಅರೆ, ಶಿವಬಾಬನಿಂದ ಬಹಳಷ್ಟು ಸಿಗುತ್ತದೆ ಅಲ್ಲವೇ? ಶಿಕ್ಷಕರ ಬಳಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಲು ಬರುತ್ತಾರೆ ಅಲ್ಲವೇ? ಗುರುಗಳಿಂದಲೂ ತೆಗೆದುಕೊಳ್ಳಲು ಬರುತ್ತಾರೆ. ಆ ಲೌಕಿಕ ಬಾಬಾ ಟೀಚರ್ ಗುರುವಿನಿಂದ ನೀವು ನಷ್ಟವನ್ನೇ ಅನುಭವಿಸಿದ್ದೀರಿ. ಈಗ ಮಕ್ಕಳು ಶ್ರೀಮತದ ಅನುಸಾರವಾಗಿ ನಡೆಯಬೇಕು. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಈ ಶಿವಬಾಬಾ ಡಬಲ್ ಶ್ರೀ ನೀವಂತೂ ಸಿಂಗಲ್ ಶ್ರೀ ಆಗುತ್ತೀರಿ. ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಎಂದು ಹೇಳುತ್ತಾರೆ ಅಲ್ಲವೇ? ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಅವರು ವಿಷ್ಣು ಆದರೂ ವಿಷ್ಣುಗೆ ಶ್ರೀ ಎನ್ನುತ್ತಾರೆ. ಏಕೆಂದರೆ ಜೊತೆಯಾಗಿ ಇದ್ದಾರೆ. ಆದರೂ ಇಬ್ಬರನ್ನು ರೆಡಿ ಮಾಡುವವರು ಯಾರು? ಒಬ್ಬ ಶಿವಬಾಬಾ ಮಾತ್ರವೇ ಶ್ರೀ ಮಾಡುತ್ತಾರೆ. ಉಳಿದಂತೆ ಶ್ರೀ ಅಂತೂ ಯಾರೂ ಇರುವುದಿಲ್ಲ. ಇತ್ತೀಚೆಗೆ ಶ್ರೀ ಲಕ್ಷ್ಮೀನಾರಾಯಣ, ಶ್ರೀರಾಮ, ಸೀತಾ
ಸೀತಾರಾಮ್ ಎಂದು ಹೆಸರನ್ನು ಇಡುತ್ತಾರೆ. ಹಾಗಾಗಿ ಮಕ್ಕಳು ಇದನ್ನು ಧಾರಣೆ ಮಾಡಿಕೊಳ್ಳಬೇಕು, ಬಹಳ ಖುಷಿಯಲ್ಲಿ ಇರಬೇಕು. ಬೇಹದ್ದಿನ ಬಾಬಾ ಸಿಕ್ಕಿದ್ದಾರೆ ಅಂದ ಮೇಲೆ ಮತ್ತೆ ಏನು ಬೇಕು? ಇದು ಭಗವಂತನ ಯೂನಿವರ್ಸಿಟಿ ಆಗಿದೆ. ಇತ್ತೀಚೆಗೆ ಅನೇಕ ಸಮ್ಮೇಳನಗಳು ನಡೆಯುತ್ತಾ ಇರುತ್ತವೆ, ಆದರೆ ಆಧ್ಯಾತ್ಮಿಕತೆಯ ಅರ್ಥ ತಿಳಿದುಕೊಂಡಿಲ್ಲ. ಆತ್ಮಿಕ ಜ್ಞಾನವನ್ನು ಒಬ್ಬ ತಂದೆಯ ಹೊರತು ಬೇರೆ ಯಾರೂ ಕೊಡಲು ಆಗುವುದಿಲ್ಲ. ಬಾಬಾ ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಅಲ್ಲವೇ? ಅವರನ್ನು ಆತ್ಮಿಕ ತಂದೆ ಎನ್ನುತ್ತಾರೆ. ಆತ್ಮಿಕ ಜ್ಞಾನವನ್ನು ಅವಶ್ಯವಾಗಿ ಬಾಬನೇ ಕೊಡುತ್ತಾರೆ. ಫಿಲಾಸಫಿಯನ್ನು ಸಹ ಆತ್ಮಿಕ ಎಂದು ಹೇಳುತ್ತಾರೆ. ಇದು ಕಾಡು ಎಂದು ನೀವು ತಿಳಿದುಕೊಂಡಿದ್ದೀರಿ. ಕಾಡಿನಲ್ಲಿ ಯಾರಿದ್ದಾರೆ? ದರೋಡೆಕೋರರು. ಸರ್ಕಾರದಲ್ಲೂ ಸಹ ಬಹಳ ದರೋಡೆ ಮಾಡುತ್ತಾರೆ. ದರೋಡೆಯೇ ದರೋಡೆ. ಬಹಳಷ್ಟು ಜನರನ್ನು ಹಿಡಿಯುತ್ತಾರೆ. ಆದರೆ ಅವರಿಗೆ ಏನು ಹೇಳುವುದು? ಬಾಬಾ ಅಂತೂ ಇದು ಕಳ್ಳರ ಮನೆ ಎಂದು ಹೇಳಿದ್ದಾರೆ. ಇಲ್ಲಿ ಹಿಂಸೆಯೇ ಹಿಂಸೆ ನಡೆಯುತ್ತದೆ. ಅಹಿಂಸಾ ಪರಮೋ ಧರ್ಮ, ದೇವತಾ ಧರ್ಮವನ್ನು ಗಾಯನ ಮಾಡಲಾಗುತ್ತದೆ. ಯಾವುದೇ ಹೊಡೆಯುವುದು, ಬಡಿಯುವುದು ಇತ್ಯಾದಿಯ ಮಾತು ಇಲ್ಲ. ಕೋಪ ಮಾಡುವುದು ಸಹ ಹಿಂಸೆಯಾಗುತ್ತದೆ. ಮತ್ತೆ ಸಣ್ಣ ಹಿಂಸೆ ಎಂದು ಹೇಳಿರಿ ಅಥವಾ ಏನಾದರೂ ಹೇಳಿರಿ, ಇಲ್ಲಿ ಸಂಪೂರ್ಣ ಅಹಿಂಸಕರಾಗಬೇಕು. ಯಾವುದೇ ಮನಸ ವಾಚ ಕರ್ಮಣ ಕೆಟ್ಟ ಮಾತುಗಳು ಇರಬಾರದು. ಮಕ್ಕಳು ತಮ್ಮನ್ನು ತಾವೇ ಸಂಭಾಲನೆ ಮಾಡಿಕೊಳ್ಳಬೇಕು. ಭ್ರಮರಿಯನ್ನು ನೋಡಿರಿ, ಹೇಗೆ ಭೂಭೂ ಮಾಡಿ ಹುಳುವನ್ನು ತನ್ನಂತೆಯೇ ಮಾಡಿಕೊಳ್ಳುತ್ತದೆ. ನೀವು ಸಹ ಹಾಗೆಯೇ. ನೀವು ಭೂಭೂ ಮಾಡುತ್ತೀರಿ, ಆಗ ರೆಕ್ಕೆಗಳು ಬರುತ್ತವೆ, ನೀವು ಹಾರಿ ಹೋಗುತ್ತೀರಿ. ದೃಷ್ಟಾಂತ ಇಲ್ಲಿಯದು ಆಗಿದೆ. ನೀವು ಬ್ರಾಹ್ಮಣ ಮಕ್ಕಳೇ ಹುಳುವಿಗೆ ಜ್ಞಾನ ಯೋಗದ ಭೂಭೂ ಮಾಡುತ್ತೀರಿ. ಇದು ಅದ್ಭುತ ಅಲ್ಲವೇ? ಒಂದು ಹುಳುವನ್ನು ನಿಮ್ಮ ಸಮಾನ ದೇವತೆಯನ್ನಾಗಿ ಮಾಡುವುದು ಎಷ್ಟು ಪರಿಶ್ರಮದ ಕೆಲಸ. ಈಗ ಬಾಬಾ ಹೇಳುತ್ತಾರೆ, ಎಲ್ಲ ಕಡೆಯಿಂದ ಬುದ್ಧಿಯ ಯೋಗವನ್ನು ತೆಗೆದುಹಾಕಿ ಮನೆಯನ್ನು ನೆನಪು ಮಾಡಿರಿ, ರಾಜಧಾನಿಯನ್ನು ನೆನಪು ಮಾಡಿರಿ. ಅನ್ಯರು ಯಾರೂ ನನ್ನ ಬಳಿ ತಲುಪಲು ಆಗುವುದಿಲ್ಲ. ಓಂ. ಒಳ್ಳೆಯದು. ಇಂದು ಪರಿವಾರ ಹೊರಟಿದೆ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಅಲಂಕಾರಿ ಮೂರ್ತ ಭವ. ನೀವು ಮಕ್ಕಳು ಅಲಂಕಾರಿಯಾಗಿದ್ದೀರಿ. ನಿಮ್ಮ ಅಲಂಕಾರಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ? ಸದಾ ಅಲಂಕಾರಿ ಸ್ವರೂಪದಲ್ಲಿ ಸ್ಥಿತರಾಗದೇ ಇರುವ ಕಾರಣ ಸ್ವಯಂನ ಮತ್ತು ಬಾಬನ ಸಾಕ್ಷಾತ್ಕಾರ ಮಾಡಿಸಲು ಆಗುವುದಿಲ್ಲ. ಆದ್ದರಿಂದ ನಿಮ್ಮ ಶಕ್ತಿ ರೂಪದ ಭುಜಗಳನ್ನು ಶಕ್ತಿಶಾಲಿ ಮಾಡಿಕೊಳ್ಳಿರಿ. ಇಲ್ಲದಿದ್ದರೆ ಅಲಂಕಾರಗಳನ್ನು ಧಾರಣೆ ಮಾಡಲು ಆಗುವುದಿಲ್ಲ. ಕಮಾಲ್ ಮಾಡುವುದರ ಬದಲು ದುರ್ಬಲರಾಗುತ್ತೀರಿ. ಅಲಂಕಾರಿ ಬದಲು ಅಹಂಕಾರಿಯಾಗುತ್ತೀರಿ. ಅಲಂಕಾರಿ ಮೂರ್ತರೇ ಸಾಕ್ಷಾತ್ಕಾರ ಮೂರ್ತರು ಆಗುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.